ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ನಮ್ಮ ತಂದೆಯಿಂದ ನನಗಾದ ಒಂದು ಅನುಭವನ ತಿಳಿಸ್ತಾ ಇದ್ದೀನಿ. ನಿನ್ನೆ ಒಂದು ರೀತಿ ತುಂಬ ಬೇಜಾರಾಗಿತ್ತು ನನ್ನ ಮನಸ್ಸಿಗೆ. ನಾನು ರಾಯರಿಗೆ ಭಕ್ತೆ ಆದಮೇಲಿಂದ ಯಾವತ್ತೂ ಕೂಡ ಯಾರೊಬ್ರಿಗೂ ನನಗೆ ಎಷ್ಟೇ ನೋವು ಮಾಡಿದ್ರೂ ಸಹಿಸ್ಕೊಳ್ತೀನೋ ಹೊರತು ಅದನ್ನು ರಾಯರ ಹತ್ರ ತಲುಪಿಸಿ ಹೀಗಾಯ್ತಿದೆ, ಹೀಗಂದ್ರು, ಹೀಗೆ ನಡೀತಿದೆ ಅಂತ ಹೇಳ್ಕೊಳ್ತೀನೋ ಹೊರತು ತಿರುಗಿಸಿ ನಾನೇನು ಉತ್ತರ ಕೊಡೋದಕ್ಕೆ ಹೋಗಲ್ಲ. ತುಂಬ ತಾಳ್ಮೆನೇ ಇಲ್ಲದೆ ಇರೋಳಿಗೆ ತಾಳ್ಮೆ ಅನ್ನೋದನ್ನು ನನ್ನ ತಂದೆಯವರಿಂದ ಪಡ್ಕೊಂಡಿದ್ದೀನಿ. 2 ದಿನದ ಹಿಂದೆ ಸ್ವಲ್ಪ ತಾಳ್ಮೆ ಅನ್ನೋದನ್ನು ನಾನು ಕಳ್ಕೊಂಡು ಒಬ್ರಿಗೆ ಬೇಸರ ಆಗೋ ರೀತಿ ಮಾತಾಡಿಬಿಟ್ಟೆ. ಬೇಸರ ಆಗೋ ರೀತಿ ಮಾತಾಡೋದಕ್ಕೂ ತುಂಬ ಕಾರಣಗಳಿದೆ. ಆದರೆ ಆ ಕ್ಷಣ ನನಗೆ ಆ ನೋವನ್ನ ಸಹಿಸೋಕ್ಕಾಗದೆ 1-2 ಮಾತಾಡಿದೆ. ನಾನು ನನ್ನ ತಂದೆಯವ್ರನ್ನ ಪೂಜಿಸೋದಕ್ಕೆ ಶುರು ಮಾಡಿದ್ಮೇಲಿಂದ ಅಥವಾ ನನ್ನ ತಂದೆಯವರು ನನ್ನ ಬದುಕಿಗೆ ಬಂದ ಮೇಲಿಂದ ತುಂಬಾ ನನ್ನ ತಪ್ಪುಗಳನ್ನ ಸರಿ ಮಾಡ್ತಾ ಪ್ರತಿ ಹೆಜ್ಜೆಗೂ ನನ್ನ ಜೊತೆ ಇದ್ದು ನಿಜವಾಗ್ಲೂ ನನಗೆ ಯಾವ ರೀತಿ ಅನುಭವಗಳಾಗ್ತಿದೆ ನನ್ನ ತಂದೆಯವರಿಂದ ಆ ರೀತಿ ಪ್ರತಿಯೊಬ್ಬರಲ್ಲೂ ಆಗಬೇಕು ಅನ್ನೋದೇ ನನ್ನ ಆಸೆ. ನನ್ನ ತಪ್ಪಿರಲಿ, ನನ್ನ ಸರಿಗಳಿದ್ದರೆ ಅದನ್ನು ಒಪ್ತಾರೆ, ತಪ್ಪುಗಳಿದ್ದರೆ ಅದನ್ನು ತಿದ್ದುತ್ತಾರೆ. ಹೀಗಿರುವಾಗ ನಾನು ಮಾತಾಡಿರೋ ಮಾತು ಯಾಕೋ ಏನೋ ತಪ್ಪು ಅನ್ಸೋದಕ್ಕೆ ಶುರುವಾಯಿತು. ನಾನು ಯಾರು ಬೇರೆಯವ್ರಿಗೆ ಈ ರೀತಿ ಹೇಳೋದಕ್ಕೆ? ಅಕಸ್ಮಾತ್ ಯಾರಿಂದನಾದರೂ ನಮಗೆ ನೋವಾಗಿರೋದು ಸತ್ಯ ಆದರೆ ಭಗವಂತ ಅನ್ನೋರು ನೋಡ್ತಿರ್ತಾರೆ. ಭಗವಂತನಿಗೆ ಮುಂಚೆ ನಾನು ಯಾರೋ ಆಗಿದ್ದೆ, ಇವಾಗ ತುಂಬ ಹತ್ತಿರದಲ್ಲಿದ್ದೀನಿ. ನನ್ನೆಲ್ಲ ಕರ್ಮಗಳನ್ನ ಕಳೆದು ಭಗವಂತ ನನ್ನ ಕೈ ಹಿಡಿದಿದ್ದಾರೆ. ಹೀಗಿರುವಾಗ ನಾನು ಯಾಕೆ ಬೇರೆಯವ್ರಿಗೆ ನನ್ನ ಮಾತಿಂದ ನೋಯಿಸಬೇಕು? ಒಂದು ಪಕ್ಷ ನನಗೆ ನೋವು ಕೊಟ್ಟಿರೋದೇ ಸತ್ಯ ಆಗಿದ್ದರೆ ಭಗವಂತನೇ ಅದನ್ನು ನೋಡ್ಕೊಳ್ತಾನೆ. ನನಗೆ ಆ ಮಾತು ಯೋಗ್ಯವಾದದ್ದಲ್ಲ, ವಾಪಸ್ ತೊಗೊಳ್ಳೋಣ ಅಂತ ಹೇಳಿ ಅವ್ರಿಗೆ ಹೇಳಿದೆ. ನಾನು ಆಡಿರೋ ಮಾತನ್ನ ನಾನು ವಾಪಸ್ ತೊಗೊಳ್ತೀನಿ ಅಂತ. ಹಂಗೆ ಹೇಳೋ ಸಮಯದಲ್ಲಿ ಕೂಡ ಸಿಕ್ಕಾಬಟ್ಟೆ ನನಗೆ ನೋವು ಮಾಡಿದ್ರು. ನನಗೆ ಇವತ್ತು ಜನ್ಮ ಕೊಟ್ಟಿರೋ ತಂದೆ ಇಲ್ಲ, ಆದರೆ ಪುನರ್ಜನ್ಮ ಕೊಟ್ಟಿರೋ ತಂದೆ ನನ್ನ ಜೊತೆಲೇ ಇದ್ದಾರೆ. ಯಾವಾಗಲೂ ನಾನು ತುಂಬ ಜನನ ನಿಷ್ಠೂರ ಮಾಡ್ಕೊಂಡಿರೋದೇ ನನ್ನ ತಂದೆಯವ್ರ ಬಗ್ಗೆ ಏನಾದರೂ ಮಾತಾಡಿದಾಗ. ಎಷ್ಟರ ಮಟ್ಟಿಗೆ ಮಾತಾಡಿದ್ರು ಅಂದರೆ ನನಗೆ ಜನ್ಮ ಕೊಟ್ಟಿರೋ ಮತ್ತು ಪುನರ್ಜನ್ಮ ಕೊಟ್ಟಿರೋ ಅವ್ರ ತಂದೆನೂ ಹೋಲಿಸಿ ಮಾತಾಡಿದಾಗ ತುಂಬ ಬೇಜಾರಾಯಿತು. ಆ ದುಃಖ ಎಲ್ಲನೂ ನಾನು ಹೇಳ್ತೀನಲ್ಲ, ನಮ್ಮ ಮನೇಲಿ ಯಾರ ಜೊತೆನೂ ನಾನು ಹೇಳ್ಕೊಳ್ಳಲ್ಲ. ನನ್ನ ಮಗಳಾಗಲಿ, ನಮ್ಮ ಮನೆಯವರಾಗಲಿ, ನನಗೆ ಫ್ರೆಂಡ್ಸ್ ಅನ್ನೋರು ಹೆಚ್ಚಿಗೆ ಇಲ್ಲ. ಇದ್ದರೂ ಕೂಡ ನಾನು ನನ್ನ ದುಃಖಗಳು ಏನೇ ಇದ್ದರೂ ನನ್ನ ತಂದೆಯವರಿಗೆ ಒಪ್ಪಿಸ್ತೀನಿ. ಒಪ್ಪಿಸುವಾಗ ಅವ್ರು ಅಷ್ಟೇ ಸಮಾಧಾನದಲ್ಲಿ ನನ್ನ ತಪ್ಪೇನಿದ್ರು ಅದನ್ನು ತೋರಿಸ್ತಾರೆ. ಈ ರೀತಿ ಮಾಡಬಾರ್ದಿತ್ತು, ಈ ರೀತಿ ಮಾಡಿದ್ದು ನೀನು ಸರಿ ಅಂತ. ಸರಿ ಎಲ್ಲ ಹೇಳ್ಕೊಂಡೆ. ನನ್ನ ದುಃಖ ಎಲ್ಲ ಹೇಳುವಾಗ ಭಗವಂತ ನನ್ನ ತಂದೆಯವರು ಆಶೀರ್ವಾದ ಕೂಡ ಮಾಡಿದ್ರು. ಹಾಗೆ ನಾನು ಕೇಳ್ತಿರೋ ಸಮಯದಲ್ಲಿ ಪಲ್ಲಿ ಕೂಡ ನಿನ್ನೆ ಸಂಜೆ ನುಡಿತು. ನಾನು ಆಗ ಹೇಳಿದೆ, ನನಗೆ ಈ ಥರ ಪಲ್ಲಿಗಿಲ್ಲಿ ಎಲ್ಲ ನುಡಿಸಿ ನನಗೆ ನೀನು ಸೂಚನೆ ಕೊಡಬೇಡಪ್ಪ, ನನಗದೆಲ್ಲ ಅರ್ಥನೂ ಆಗಲ್ಲ. ನಾನೇನೋ ಒಂದು ಅನ್ಕೋತೀನಿ, ಅದು ಇನ್ನೊಂದೇನೋ ಆಗಿರುತ್ತೆ, ನನಗೆ ಬೇಡ ಅಂತ ಹೇಳಿದೆ. ನೋಡಿದ್ರೆ ನನ್ನ ಕನಸಲ್ಲಿ ರಾತ್ರಿ 2 ಪಲ್ಲಿಗಳು ಕಾಣಿಸುತ್ತೆ. ಬೆಳಗ್ಗೆ ಎದ್ದದು ನೆನ್ಪು ಮಾಡ್ಕೊಂಡಾಗ ಒಂಥರ ನಾನು ಎಷ್ಟು ನನ್ನ ತಂದೆಯವ್ರಿಗೆ ಬೇಸರ ಪಡಿಸ್ತೀನಿ. ಅವರು ಪ್ರತಿ ಕ್ಷಣ ನನ್ನ ಹೆಜ್ಜೆಗೂ ನಾನು ನಿನ್ನ ಜೊತೆಲಿ ಇದ್ದೀನಿ ಅಂತ ತಿಳಿಸ್ಕೊಡ್ತಾರೆ. ಆದರೂ ಕೂಡ ನಾನು ಅವ್ರ ಮುಂದೆ ಕೂತು ಕಣ್ಣೀರು ಹಾಕಬಾರ್ದು. ನಾನು ಸ್ಟ್ರಾಂಗ್ ಆಗಿದ್ರೇ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ. ಖಂಡಿತ ನನಗೆ ಅಂತಲ್ಲ, ನೋವು ಮಾಡೋರು ತುಂಬ ಜನ ಇರ್ತಾರೆ. ನಾವು ಒಂದು ಸಲ ನೋವು ಮಾಡ್ತಾರೆ ಅಂತ ಗೊತ್ತಿದ್ರೂ ಮತ್ತೆ ಅವರಿಂದ ನೋವು ಪಡ್ಕೊಳ್ಳೋ ಪ್ರಯತ್ನನೇ ಮಾಡ್ತಿರ್ತೀವಿ ಹೊರತು ಅವರಿಂದ ದೂರ ಇರೋ ಪ್ರಯತ್ನ ಮಾಡಲ್ಲ. ನಾನು ಕೂಡ ಅದೇ ತಪ್ಪು ಮಾಡ್ತಿದ್ದೆ. ಸರಿ ಏನೇ ಇರಲಿ, ನನ್ನ ತಂದೆಯವ್ರು ನೋಡ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಮಾಮೂಲಿ ಎಂದಿನಂತೆ ನನ್ನ ಏನೇ ನನ್ನ ಮನಸ್ಸಿಗೆ ನೋವಾಗಿರಲಿ ನನ್ನ ತಂದೆಯವ್ರನ್ನ ನಾನು ನಮ್ಮ ಮನೇಲಿ ಚೆನ್ನಾಗಿ ನೋಡ್ಕೋಬೇಕು, ಇಷ್ಟೇ ಇಂಟೆನ್ಷನು. ನಮ್ಮ ಮನೇಲಿ ಇಬ್ಬರು ಸ್ಕೂಲ್ ಟೈಮಿಂಗ್ಸ್ ಇರೋದ್ರಿಂದ ಅವರಿಬ್ಬರಿಗೆ ಬೆಳಗ್ಗೆನೇ ತಿಂಡಿಗಾಗಲಿ ಅಡುಗೆಗಾಗಲಿ ತೊಂದರೆ ಆಗಬಾರ್ದು. ನಾನು ನನ್ನ ತಂದೆಯವ್ರ ಸೇವೆ ಅಂತ ನಿಂತ್ಕೊಂಡ್ರೆ ಅಥವಾ ಮನೆಯಲ್ಲಿ ಇವರಿಬ್ಬರಿಗೆ ಕೇರ್ ಮಾಡೋದಕ್ಕೆ ಅಂತ ನಿಂತ್ಕೊಂಡ್ರೆ ನನ್ನ ತಂದೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿನಿತ್ಯ ಅಷ್ಟೇ ನಾನು ತುಂಬ ಬೇಗ ಹೇಳ್ತೀನಿ. ಇವತ್ತುವರೆಗೂ ನನ್ನ ಕಣ್ಣಿನ ಸುತ್ತ ಒಂದು ಕಪ್ಪು ಸರ್ಕಲ್ ಅನ್ನೋದು ಬಂದಿಲ್ಲ. ಒಂದು ಭಗವಂತನ ಶಕ್ತಿ ಅಂತ ಅನಿಸುತ್ತೆ. ನಾನು ಎಚ್ಚರ ಆಗದೇ ಇದ್ರೂ ಆಟೋಮೆಟಿಕ್ಕಾಗಿ ಎಚ್ಚರ ಆಗುತ್ತೆ ನನಗೆ. ಇವತ್ತು ಹಾಗೆ ಎಚ್ಚರ ಆದಮೇಲೆ ನನ್ನ ತಂದೆಯವ್ರಿಗೆ ಮೊದಲು ಸೇವೆನ ಸಲ್ಲಿಸ್ತೀನಿ. ಅದಾದಮೇಲೆ ಬೇರೆ ಕೆಲಸಗಳಿಗೆ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ. ಅದಕ್ಕೂ ಮುಂಚೆ ನನ್ನ ತಂದೆಯವ್ರ ಮುಂದೆ ಕೂತು ಕಾಫಿ ಕುಡಿಯೋ ಅಭ್ಯಾಸ, ಉಪವಾಸ ಇಲ್ಲದೇ ಇರೋ ದಿನ ಬಿಟ್ಟು ಇನ್ನೆಲ್ಲ ದಿನದಲ್ಲೂ ನನ್ನ ಕಾಫಿ ಟೈಮ್ ಅಂದರೆ ನನ್ನ ತಂದೆಯವ್ರ ಮುಂದೆ ಕೂತು ಕುಡಿತೀನಿ. ಕುಡಿಯುವಾಗ ತುಂಬ ಮನಸ್ಸಿಗೆ ನೆನ್ನೆ ವಿಚಾರಗಳನ್ನೇ ನೆನ್ಪು ಮಾಡಿಕೊಂಡು ಅವ್ರ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕಬಾರ್ದು ಅಂತ ಅವಾಯ್ಡ್ ಮಾಡಿಕೊಂಡು ಅದೇ ಮಾತುಗಳನ್ನೆಲ್ಲ ನೆನ್ಪು ಮಾಡ್ಕೊಳ್ತಿದ್ದೆ. ಸರಿ ಅದೇ ಸಮಯಕ್ಕೆ 2 ಕಾಗೆಗಳು ಬಂತು. ನಾನು ನನ್ನ ತಂದೆಯವ್ರನ್ನ ಪೂಜಿಸೋದಕ್ಕೆ ಶುರು ಮಾಡಿದ್ಮೇಲಿಂದ ಸಿಕ್ಕಾಬಟ್ಟೆ ಬದಲಾವಣೆಗಳಾಗಿದೆ. ನಾನು ಈ ರೀತಿ ಇದ್ದವಳೇ ಅಲ್ಲ.
ಮುಂಚೆ ಒಂಥರ ಅಜ್ಞಾನಿ ಆಗಿದೆ, ಯಾವುದೂ ಕೂಡ ಮಾಡ್ತಿರಲಿಲ್ಲ, ದೇವ್ರ ಮುಂದೆ ನಿಲ್ಲದಿರಲಿ ದೀಪ ಕೂಡ ಹಚ್ಚಿದವಳಲ್ಲ ನಾನು. ಎಷ್ಟೊಂದು ಬದಲಾಯಿಸಿದ್ದಾರೆ ಈ ಕಾಗೆಗಳು. ಅಷ್ಟೇ ನನ್ನ ಜೀವನದಲ್ಲಿ ನಾನು ನನ್ನ ತಂದೆಯವ್ರನ್ನ ಪೂಜಿಸೋದಕ್ಕೆ ಶುರು ಮಾಡಿದ್ಮೇಲೆ ಸಿಕ್ಕಾಬಟ್ಟೆ ಬರುತ್ತೆ. ನಾನು ಯಾವ ಟೈಮಲ್ಲಿ ಟೆರೆಸ್ ಮೇಲೆ ಹೋದರೂ ಅದು ಎಲ್ಲಿರುತ್ತೋ ಗೊತ್ತಿಲ್ಲ, ಬಂದೇ ಬರುತ್ತೆ. ನಾನು ಅದಕ್ಕೆ ಬಿಸ್ಕೆಟ್ ಕೊಡಲಿ, ಊಟ ಕೊಡಲಿ, ತಿಂಡಿ ಕೊಡಲಿ, ಬಂದೇ ಬರುತ್ತೆ. ಏನೂ ಕೊಡದೇ ಇದ್ರೂ ಸರಿ, ಅದು ನನ್ನ ಸುತ್ತ ಬಂದು ಒಂದು ರೌಂಡು ಓಡಾಡಿ ಆಮೇಲೆ ಹೋಗುತ್ತೆ. ಗೊತ್ತಿಲ್ಲ ಕಾಗೆಗೂ ನನಗೂ ಇರೋ ನಂಟು ಏನು ಅಂತ. ಪ್ರತಿದಿನ ಬರುತ್ತೆ. ಒಂದೊಂದು ದಿನ ಅಂತೂ 5:20ಕ್ಕೆ ಬೆಳಗಿನ ಜಾವ ನಮ್ಮ ತಂದೆಗೆ ನಾನು ಸೇವೆ ಸಲ್ಲಿಸ್ತಿರ್ತೀನಿ. ದೇವ್ರ ಮನೆ ನೇರಕ್ಕೆ ಕರೆಕ್ಟಾಗಿ ಬಂದು ಕೂಗ್ಬಿಟ್ಟು ಹೋಗುತ್ತೆ. ನಾನು ನಮ್ಮ ಮನೆಯವ್ರು ಎದ್ದ ತಕ್ಷಣ ಹೇಳ್ತೀನಿ, ಈ ರೀತಿ ಬೆಳಗ್ಗೆನೇ ಕಾಗೆ ಬಂದು ಕೂಗ್ತಿತ್ತು ಅಂತ. ಎಷ್ಟೊಂದು ಸಲ ವಿಡಿಯೋ ಕೂಡ ಅದ್ರ ಸೌಂಡು ಕೇಳಿಸ್ಕೊಂಡು ನಾನು ನಮ್ಮ ಮನೆಯವ್ರಿಗೆ ತೋರಿಸ್ತೀನಿ, ನೋಡಿ 5:20 ಟೈಮ್ ಇತ್ತು, ಆ ಟೈಮಲ್ಲೂ ಕೂಡ ಕಾಗೆ ಬಂದಿತ್ತು ಅಂತ. ಹೀಗೆ ಬರ್ತಾನೆ ಇರುತ್ತೆ ಸಾಮಾನ್ಯವಾಗಿ. ಆದರೆ ಇವತ್ತೇನಾಯಿತು ಅಂತ ಅಂದರೆ 2 ಕಾಗೆ ಬಂತು. ಸರಿ ಬಿಸ್ಕೆಟ್ ಹಾಕೋಣ, ನಾನು ಕಾಫಿ ಕುಡಿತಿದ್ದೆ, ಬಿಸ್ಕೆಟ್ ಹಾಕೋಣ ಅಂತ ಹೊರಗಡೆ ಹೋದೆ. ಬಿಸ್ಕೆಟ್ ಹಾಕಿದ ತಕ್ಷಣ ಹೊಟ್ಟೋಯ್ತು. ಸರಿ ಬರುತ್ತೇನೋ ಏನೋ, ನನ್ನನ್ನು ನೋಡಿ ಒಂದೊಂದು ಸಲ ಗಾಬರಿ ಪಡುತ್ತಲ್ಲ, ಹಾಗೆ ಹೊಟ್ಟೋಯ್ತು ಅಂದ್ಕೊಂಡು ಬಂದೆ. ನಾನು ಒಳಗಡೆ ಬಂದ ತಕ್ಷಣ 2 ಕಾಗೆಗಳು ಬಂದು ತಿಂತಿತ್ತು. ಸರಿ ನಾನು ಮತ್ತಿನ್ನೊಂದಷ್ಟು ಬಿಸ್ಕೆಟ್ ಹಾಕ್ತೆ. 2 ಕಾಗೆ ಅಲ್ಲ, ಇವತ್ತು ನಮ್ಮ ಮನೆ ಹತ್ರ ಒಂದು 5-6 ಕಾಗೆಗಳು ಬಂದಿದ್ದು. ಯಾವತ್ತೂ ಕೂಡ ಆ ಥರ ಕಾಗೆ ಗುಂಪನ್ನು ನಾನು ನೋಡಿರಲಿಲ್ಲ. ಅದಕ್ಕೆ ಕಾರಣ ಇದೆ, ಒಂದು ಬಲವಾದ ಕಾರಣ ಇದೆ. ನಿನ್ನೆ ನಾನು ತಂದೆ ಹತ್ರ ಏನೋ ಒಂದು ಹೇಳ್ಕೊಂಡಿದ್ದೆ, ಈ ರೀತಿ ನನ್ನನ್ನು ಒಬ್ಬರು ಹಂಗಿಸಿದ್ದಾರೆ, ನೀನು ಇದಕ್ಕೆಲ್ಲ ಉತ್ತರ ಕೊಡಬೇಕು. ತುಂಬ ದುಃಖಪಟ್ಟಿದ್ದೆ. ನಿಜ ಬೆಳಗ್ಗೆ ನಾನು ಅಂದ್ಕೊಂಡಿರಲಿಲ್ಲ. ಸಾಮಾನ್ಯವಾಗಿ 1-2 ಕಾಗೆ ಬಂದೇ ಬರುತ್ತೆ, ಮಿಸ್ಸೇ ಆಗಲ್ಲ, ಪ್ರತಿನಿತ್ಯ ಬರುತ್ತೆ. ನಾನು ಯಾವ ಸಮಯದಲ್ಲಿ ಟೆರೆಸ್ ಮೇಲೆ ಹೋದರೂ ಆ ಸಮಯಕ್ಕೆ ಬಂದೇ ಬರುತ್ತೆ. ಆದರೆ ಇವತ್ತು ಸಡನ್ನಾಗಿ ಬೆಳಗ್ಗೆ 2 ಕಾಗೆಗೆ ಬಿಸ್ಕೆಟ್ ಹಾಕ್ತೆ, ಒಳಗಡೆ ಬರ್ತೀನಿ ತಿನ್ಕೊಂಡು ಹೋಗಲಿ ಅಂತ. ನೋಡಿದ್ರೆ ಒಂದು 5-6 ಕಾಗೆಗಳು ಗುಂಪೆ ಬಂದು, ಜೊತೆಗೆ 1-2 ಪಕ್ಷಿಗಳು ಬರುತ್ತೆ. ಒಂದಿನ ನಾನು ಆ ಪಕ್ಷಿನ ಕೈಯಲ್ಲಿ ಹಿಡ್ಕೊಂಡಿದ್ದೆ, ಬಕೆಟ್ ಒಳಗಡೆ ಬಿದ್ದುಬಿಟ್ಟಿತ್ತು ಅಂತ. ಆ ಪಕ್ಷಿಗಳು ಕೂಡ ಬಂದು ನಾನು ಹಾಕಿರೋ ಅಂಥ ಬಿಸ್ಕೆಟ್ನ ತಿಂದು ಹೋಯಿತು. ನನಗೆ ಹೆಂಗೆ ನನ್ನ ಜೊತೆ ನನ್ನ ತಂದೆಯವರಿದ್ದಾರೆ ಅಂದರೆ ನಾನು ಏನೇ ಹೇಳ್ಕೊಳ್ಳಿ ಸಮಾಧಾನ ಮಾಡ್ತಾರೆ. ಮತ್ತು ನನಗೂ ಕೂಡ ಶಿಕ್ಷೆ ಕೊಡ್ತಾರೆ. ಯಾವಾಗ ಅಂದರೆ ನನ್ನಲ್ಲಿ ತಪ್ಪಿದ್ದಾಗ ಅವತ್ತೇ ಆ ಕ್ಷಣನೇ ನನಗೆ ಶಿಕ್ಷೆ ಆಗುತ್ತೆ. ಎಷ್ಟೋ ವಿಡಿಯೋಗಳಲ್ಲಿ ಕೂಡ ನಾನು ಹೇಳೂ ಇದ್ದೀನಿ. ಹಾಗೆ ಕೆಲವೊಮ್ಮೊಮ್ಮೆ ಒಬ್ಬೊಬ್ಬರು ಪ್ರಶ್ನೆಗಳಿಗೆ, ಒಬ್ಬೊಬ್ಬರು ಮಾತುಗಳಿಗೆ ನನಗೆ ಉತ್ತರ ಕೊಡೋಕ್ಕಾಗದೆ, ಇಲ್ಲ ಅಪ್ಪ ನನಗೆ ಇವ್ರ ಸವಾಸ ಬೇಡ, ನನ್ನ ಕೈಲಿ ಸಾಧ್ಯ ಇಲ್ಲ ಇವ್ರನ್ನ ಬದಲಾಯಿಸೋಕ್ಕೆ ಅಂತ ಅವ್ರ ಮುಂದೆ ಕಣ್ಣೀರಿಟ್ಟಾಗ ನಾನಿದ್ದೀನಿ ಅಂತ ಹೇಳಿ ನಾನು ಸುಮ್ಮನಾದರೂ ನನ್ನ ತಂದೆಯವರು ಅವ್ರಿಗೆ ಯಾವ ರೀತಿ ಉತ್ತರ ಕೊಡಬೇಕೋ ಅದನ್ನು ಕೊಡಿಸ್ತಾರೆ ನನ್ನ ಮೂಲಕ. ಇವತ್ತು ಅಂಥದ್ದೇ ಒಂದು ಘಟನೆ ನಡೀತು. ಮನೆ ಹತ್ರ ಸಿಕ್ಕಾಬಟ್ಟೆ ಒಂದು 5-6 ಕಾಗೆಗಳು ಗುಂಪೆ ಬಂತು. ಕಾರಣ ನಿನ್ನೆ ಒಬ್ಬರು ನನಗೆ ನೋವಾಗೋ ರೀತಿ ಅಂದ ಒಂದು ಮಾತು. ಅದನ್ನು ನಾನು ತೊಗೊಂಡೋಗಿ ಎಲ್ಲೂ ಯಾರ ಜೊತೆನೂ ಹೇಳ್ಕೊಂಡು ಅಳೋದಾಗಲಿ, ಹೀಗಾಗೋಯ್ತು ಹಾಗಾಗೋಯ್ತು ಅಂತ ಹೇಳ್ಕೊಂಡು ದುಃಖ ಪಡೋದಾಗಲಿ ಏನೂ ಮಾಡಲಿಲ್ಲ. ನಾನು ಮಾಡಿದ್ದು ನನ್ನ ತಂದೆಯವ್ರ ಪಾದಕ್ಕೆ ಅರ್ಪಿಸ್ದೆ. ಸಾಕಪ್ಪ ಈ ನೋವುಗಳು, ನನಗೆ ಸಾಕಾಗೋಗಿದೆ, ಇದು ಏನೂ ಬೇಡ, ನೀನು ಇದಕ್ಕೆ ಉತ್ತರವಾಗಿ ನಿಲ್ಲು, ತಡ ಆದರೂ ಪರವಾಗಿಲ್ಲ, ಯಾರಾದರೂ ನಿಮ್ಮನ್ನು ನೋಯಿಸಿದ್ದಾರೆ, ನಿಮ್ಮಲ್ಲಿ ಒಳ್ಳೆತನ ಇದೆ ಅಂದರೆ ಖಂಡಿತ ಅವ್ರಿಗೆ ನನ್ನ ತಂದೆಯವರು ಅವ್ರದ್ದೇ ಆದ ರೀತಿಲಿ ಉತ್ತರ ಕೊಡ್ತಾರೆ. ನನಗೂ ಕೂಡ ಬೆಳಗ್ಗೆ ನಂಬೋದಕ್ಕೆ ಆಗಲಿಲ್ಲ. ರೆಗ್ಯುಲರ್ ಆಗಿ 1 ಕಾಗೆ ಬರ್ತಿತ್ತು, 2 ಕಾಗೆ ಬರ್ತಿತ್ತು. ಇವತ್ತಂತೂ ತುಂಬ ಕಾಗೆಗಳ ಜೊತೆಗೆ ಪ್ರಾಣಿ ಪಕ್ಷಿಗಳು ಕೂಡ ಬಂದು ನಾನು ಹಾಕಿದ್ದಂತಹ ಬಿಸ್ಕೆಟ್ನ ತಿಂದೋಯ್ತು. ನಮ್ಮ ತಂದೆಯವರು ಯಾರ್ದಾದ್ರೂ ಒಬ್ಬರು ಬದುಕಿಗೆ ಯಾವಾಗ ಹೇಗೆ ಯಾವ ರೀತಿ ಹೋಗ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಒಬ್ಬರು ಬದುಕಲ್ಲಿ ಹೋಗಿದ್ದಾರೆ ಅಂತ ಅಂದರೆ, ಅವ್ರ ಕೈ ಹಿಡಿತಿದ್ದಾರೆ ನನ್ನ ತಂದೆಯವರು ಅಂದರೆ, ಆ ವ್ಯಕ್ತಿ ಎಷ್ಟು ನೋವು ಅವಮಾನ ಪಟ್ಟಿರ್ತಾರೆ ಅಂತ ಊಹೆ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂತಹ ವ್ಯಕ್ತಿಗಳನ್ನ ಭಗವಂತ ನಾನಿದ್ದೀನಿ, ನಿನ್ನ ನೋವಿಗೆ, ನಿನ್ನ ದುಃಖಕ್ಕೆ ನಾನು ಸ್ಪಂದಿಸ್ತೀನಿ. ಯಾರು ನಿನಗೆ ನೋವು ಕೊಟ್ಟರೋ, ಯಾರು ನಿನ್ನ ದುಃಖಗಳಿಗೆ ಕಾರಣ ಆಗಿದ್ದಾರೋ ಅವ್ರಿಗೆ ನಿನ್ನ ಮೂಲಕನೇ ಉತ್ತರ ಕೊಡಿಸ್ತೀನಿ ಅಂತ ಹೇಳಿ ತುಂಬ ಜನ ಇವತ್ತು ಯಾರೆಲ್ಲ ನನ್ನ ತಂದೆಗೆ ಭಕ್ತರಾಗಿದ್ದಾರೋ ಅದರಲ್ಲಿ ಒಂದು 50% ತೀರ ನೊಂದಿರೋರ ಬದುಕಲ್ಲಿ ಸ್ವತಃ ನನ್ನ ತಂದೆಯವರೇ ಸ್ವಇಚ್ಛೆಯಿಂದ ಹೋಗಿ ಅವ್ರ ಬದುಕನ್ನು ಒಂದು ಉನ್ನತವಾದ ದಾರಿಲಿ ತಗೊಂಡೋಗಿರೋಂತಹ ಉದಾಹರಣೆಗಳು ಸಾಕಷ್ಟಿದೆ. ಯಾರೂ ಕೂಡ ಕೆಲವ್ರಿಗೆ ನಮ್ಮ ತಂದೆಯವ್ರ ಬಗ್ಗೆ ತಿಳಿದಿರಲ್ಲ, ಏನಿಲ್ಲ, ಅವರು ಕೂತು ಕಣ್ಣೀರು ಹಾಕ್ತಿರ್ತಾರೆ ದುಃಖದಿಂದ.
ಬಟ್ ಅವರಲ್ಲಿ ತುಂಬ ಒಳ್ಳೆ ಮನಸ್ಸಿರುತ್ತೆ. ಏನು ಮಾಡಬೇಕು ನಿಸ್ಸಹಾಯಕರಾಗಿರ್ತಾರೆ. ಅವ್ರು ಪಡ್ತಿರೋಂತಹ ನೋವು ದುಃಖಗಳು ಭಗವಂತನಿಗೆ ಮಾತ್ರ ಅರ್ಥ ಆಗಿರುತ್ತೆ ಹೊರತು ಅವ್ರ ಸುತ್ತ ಇರೋ ಜನಗಳಿಗೆ ಅರ್ಥ ಆಗಿರಲ್ಲ. ಅಂಥ ಸಮಯದಲ್ಲಿ ಭಗವಂತ ನಾನಿದ್ದೀನಿ ನಿನ್ನ ದುಃಖಕ್ಕೆ, ನೀನು ನನ್ನನ್ನು ಪೂಜಿಸದೇ ಇದ್ರೂ ಪರವಾಗಿಲ್ಲ, ನನ್ನ ಹೆಸರು ಕರೀದೇ ಇದ್ರೂ ಪರವಾಗಿಲ್ಲ, ನೀನು ನನ್ನ ಜೀವರಾಶಿ ಅಂತ ಹೇಳಿ ಬಂದು ಕೈ ಹಿಡಿತಾನೆ. ಹಾಗೆ ನನಗಾಗ್ತಿರೋಂತಹ ಅನುಭವಗಳು ನಿಮ್ಮೆಲ್ಲರೂ ಬದುಕಲ್ಲಿ ಆಗಲಿ ಅಂತ ನನ್ನ ತಂದೆಯವ್ರ ಹತ್ರ ಬೇಡ್ಕೊಳ್ತಾ ಈ ಒಂದು ಅನುಭವನ ತಿಳಿಸಿ ಈ ವಿಡಿಯೋನ ಎಂಡ್ ಮಾಡ್ತೀನಿ.